ನಮಸ್ಕಾರ ರೀ ಎಲ್ಲರಿಗೂ. ಸೈನಿಕನ ಮಡದಿ ವಿಲೇಜ್ ಕನ್ನಡ ಚಾನಲ್ಗೆ ಸ್ವಾಗತ ರೀ. ಇವತ್ತು ನಾನು ಬ್ರೈಡಲ್ ಸಾರಿ ಕುಚ್ಚ ಹೆಂಗೆ ಹಾಕೋದಂತ ತಿಳಿಸ್ಕೊಡತ್ತೀನಿ ರೀ. ಅಗದಿ ರಿಚ್ ಆಗಿರುವಂಥ ಅಗದಿ ಯುನಿಕ್ ಆಗಿರುವಂಥ ಸಾರಿ ಕುಚ್ಚು ರೀ ಇದು. ಏನಿಲ್ಲಂದ್ರೂ 1000-1500ವರೆಗೂ ನೀವು ಚಾರ್ಜಸ್ ಮಾಡ್ಬೋದು. ಅಗದಿ ಸಿಂಪಲ್ ಸ್ಟೆಪ್ ಹೇಳ್ಕೊಡ್ತೀನಿ, ಯಾರು ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡ್ರಿ. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿನಿ. ಫಸ್ಟ್ ಸಾರಿ ಮೇಲೊಂದು ಲಾಕ್ ಮಾಡ್ಕೊರಿ. ಆರು ಎಳೆ ದಾರಕ್ಕೆ ಒಂದು ಕೆಳಗಡೆ ಗಂಟು ಹಾಕೋರಿ. ಸೂಜಿನ ಸಾರಿ ಒಳಗೆ ಹಾಕಿ ಆ ಕಡೆಯಿಂದ ದಾರ ಎಳ್ಕೊಂಡ ಮೇಲೆ ಲಾಕ್ ಮಾಡ್ಕೊರಿ ಅದನ್ನು. ಸಿಂಗಲ್ ಲಾಕ್ ಮಾಡ್ಕೊತ ಹೋಗ್ರಿ. ಬಟ್ಟೆ ಒಳಗೆ ಸೂಜಿ ಹಾಕೋದು, ದಾರ ತರೋದು, ಲಾಕ್ ಮಾಡೋದು. ಬಟ್ಟೆ ಒಳಗೆ ಸೂಜಿ ಹಾಕೋದು, ಬಟ್ಟೆ ಒಳಗೆ ಸೂಜಿ ಹಾಕೋದು, ಆ ದಾರ ಸೂಜಿ ಒಳಗೆ ತೊಗೊಂಬರ್ರಿ, ಲಾಕ್ ಮಾಡ್ಕೊಡ್ರಿ. ಬಟ್ಟೆ ಒಳಗೆ ಸೂಜಿ ಹಾಕ್ರಿ, ದಾರ ತೊಗೊಂಬರೋದು, ಲಾಕ್ ಮಾಡ್ಕೋದು. ಸೇಮ್ ಸಾರಿ ಎಂಡ್ವರೆಗೂ ಸೇಮ್ ಇದೇ ಪ್ರೊಸೀಜರ ಫಾಲೋ ಮಾಡ್ಬೇಕ್ರಿ. ಈಗ ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಆಯ್ತು ನೋಡ್ರಿ. ಒಂದು ಸ್ಟಾರ್ಟಿಂಗ್ ಒಂದು ನಾಕ್ ಮಾಡ್ಕೊರಿ. ಲಾಕ್ ಮಾಡ್ಕೊಂಡ್ಮೇಲೆ 4 ಸಾಕಳಿ ಹಾಕೋಬೇಕು. 4 ಸಾಕಳಿ ಹಾಕಿದ್ಮೇಲೆ 2 ಹೋಲ್ ಬಿಟ್ಟು, ಇಲ್ಲಿ ಕಾಣ್ತಾವೆ ನೋಡ್ರಿ ಹೋಲ್, 1 ಇಲ್ಲಿ ಕೆಳಗಡೆ ಹೋಲ್ ಕಾಣ್ತಾವಲ್ಲ, 1 2 3 ಮೂರನೇ ಹೋಲಿಗೆ ಸೂಜಿ ಹಾಕಿ ಅಲ್ಲಿಂದ ದಾರ ಎಳ್ಕೊಂಬಂದು ಮತ್ತೆ ಲಾಕ್ ಮಾಡ್ಕೋದು. ಮತ್ತೆ 4 ಸಾಕಳಿ ಹಾಕೊಳ್ಳೋದು. ನಾಲ್ಕು ಸಾಕಳಿ ಹಾಕಿ ಮತ್ತೆ 2 ಹೋಲ್ ಬಿಟ್ಟು ಮೂರನೇ ಹೋಲಿಗೆ ಸೂಜಿ ಹಾಕೋದು. 2 3 ಮೂರನೇ ಹೋಲಿಗೆ ಸೂಜಿ ಹಾಕೋದು. ಮತ್ತು ಅಲ್ಲಿ ಕಾಣೋ ಅಂಥ ದಾರ ತೊಗೊಂಬರೋದು, ಮತ್ತು ಲಾಕ್ ಮಾಡ್ಕೋದು. 1 2 3 4 ಮತ್ತು 2 ಹೋಲ್ ಬಿಡೋದು. ಮೂರನೇ ಹೋಲಿಗೆ ಸೂಜಿ ಹಾಕೋದು. 2 3 ಮೂರನೇ ಹೋಲಿಗೆ ಹಾಕಿ ಮತ್ತು ದಾರ ತಂದು ಲಾಕ್ ಮಾಡ್ಕೋದು. ಇವ 4 ಸರಿ ಆಗ್ಬೇಕ್ರಿ. 4 ಅಂತ ಸಾಕಳಿ ಹಾಕಿ ಮೂರನೇ ಹೋಲಿಗೆ ಹಾಕೋದು. ಇವ 4 ಸ್ಟೆಪ್ ಆಗ್ಬೇಕಿದೆ. ನಾಲ್ಕನೇ ಸ್ಟೆಪ್ 2
1 2 3 ಮೂರನೇ ಹೊಲಿಗೆ ಹಾಕಿ ಸೂಜಿ ಎಳ್ಕೊಂಬಂದು ದಾರ ಎಳ್ಕೊಂಬಂದು ಲಾಕ್ ಮಾಡ್ಕೊಳ್ಳೋದು. ಈ 4 ಸ್ಟೆಪ್ ಆದಮೇಲೆ ಈಗ ನಾವು 10 ಸಾಕಳಿ ಹಾಕಬೇಕು. 10 ಸಾಕಳಿ ಹಾಕಬೇಕಿರಿ. 1 2 3 4 5 6 7 8 9 10 ಸಾಕಳಿ ಹಾಕಿ 4 ಹೋಲ್ ಬಿಟ್ಟು 5ನೇ ಹೋಲಿಗೆ ಸೂಜಿ ಹಾಕಬೇಕು. 1 2 3 4 ಬಿಟ್ಟು 5ನೇ ಹೋಲಿಗೆ ಹಾಕಿ ದಾರ ತಂದು ಲಾಕ್ ಮಾಡ್ಕೊರಿ. ಲಾಕ್ ಮಾಡ್ಕೋದು. ಆಮೇಲೆ ಮತ್ತೆ 4 ಸಾಕಳಿ 3ನೇ ಹೋಲಿಗೆ ಸೇಮ್ ಎಂಡ್ವರೆಗೂ ಇದೇ ಪ್ರೊಸೀಜರ್ ಮಾಡ್ಬೇಕ್ರಿ ನಾವು. ಫಸ್ಟ್ ನಾಕ್ ಮಾಡ್ಕೋದು, 4 ಸಾಕಳಿ ಹಾಕೋದು, 3ನೇ ಹೋಲಿಗೆ ಅದನ್ನು ಲಾಕ್ ಮಾಡ್ಕೋದು. ಸೇಮ್ ಹಿಂಗೆ 4 ಸರಿ ಮಾಡಿ 5ನೇ ಸರಿ ಏನು ಹಾಕೋತಿರ್ತೀರಲ್ಲ ಆವಾಗ 10 ಸಾಕಳಿ ಹಾಕ್ಕೊಂಡು 5ನೇ ಹೋಲಿಗೆ ಹಾಕಿ ನಾಕ್ ಮಾಡ್ಕೋದು. ಅದಾದಮೇಲೆ ಸೇಮ್ ಮತ್ತು 4 ಸಾಕಳಿ ಹಾಕೋದು, 3ನೇ ಹೋಲಿಗೆ ಅದನ್ನು ಲಾಕ್ ಮಾಡ್ಕೋದು. ಸೇಮ್ ಇದೆ. ಪೂರ್ ಸಾರಿ ಎಂಡಿನ ಮಟ್ಟ ಇದೇ ಪ್ರೊಸೀಜರ್ ಫಾಲೋ ಮಾಡಿರಿ. ಇದು ಸ್ಕಿಪ್ ಮಾಡ್ಕೊತ ನೀವು ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗೋದಿಲ್ಲ. ಒಂದು ಬಿಟ್ಟು 4 ಸಲ ವಿಡಿಯೋ ನೋಡಿದರೆ ನಿಮ್ಗೆ ಹೆಂಗೆ ಅಂಥೇಳಿ ಗೊತ್ತಾಕೈತಿ. ಈಗ 3rd ಸ್ಟೆಪ್ ಸ್ಟಾರ್ಟ್ ಆಯ್ತು ನೋಡಿರಿ. ಫಸ್ಟ್ ಸ್ಟಾರ್ಟಿಂಗ್ ನಾವೇನು 4 ಸಾಕಳಿ ಹಾಕ್ಕೊಂಡಿದ್ವಲ್ಲ ಅದಕ್ಕೆ 2 ಸಾಕಳಿವರೆಗೆ ನಾವು ಲಾಕ್ ಮಾಡ್ಕೊಂಡು 2 ಸಾಕಳಿವರೆಗೆ ಲಾಕ್ ಮಾಡ್ಕೊಂಡು ಅಲ್ಲಿ ಮತ್ತೆ 4 ಸಾಕಳಿ ಹಾಕ್ಕೊಂಡು ಅದರ ನಡುವೆ ಆ 4 ಏನು ಹಾಕಿದ್ವಲ್ಲ ಅದ್ರ ನಡು ತೊಗೊಂಡು ಲಾಕ್ ಮಾಡ್ಕೋದು. ಮತ್ತು 4 ಸಾಕಳಿ ಹಾಕ್ಕೊಳ್ಳೋದು. ಆ 4 ಸಾಕಳಿ ಕೆಳಗೆ ಆಚೆ ಕಡೆ ಈಚೆ ಕಡೆ ಮಧ್ಯ ಮಿಡಲ್ ಇಲ್ಲಿ ಮಾಡಾಕತ್ತೇನಲ್ಲ ಹಂಗೆ ಮಾಡ್ಕೊರಿ. ಆಮೇಲೆ ಆ 10 ಸಾಕಳಿ ಏನು ಹಾಕಿದ್ನಿಲ್ಲ ನಾನು ಅಲ್ಲಿ 2 ಸಲ ಸೂಜಿ ಮೇಲೆ ದಾರ ತಂದು ಆ ದಾರದ ಒಳಗೆ ಹೋಗಿ 10 ಸಾಕಳಿ ಒಳಗೆ ಹೋಗಿ ದಾರ ತೊಗೊಂಡು ಅವು 4 ಅಕ್ಕಾವ ಅವಾಗ ಸೂಜಿ ಮೇಲೆ 2ರಲ್ಲಿ 1 2ರಲ್ಲಿ 1 ಹಿಂಗೆ 5 ಮಾಡಿರಿ. ಐದು ಮಾಡಿದ್ಮೇಲೆ 1 2 3 4 5 ಆದಮೇಲೆ 4 ಸಾಕಳಿ ಹಾಕ್ರಿ. 2 2ರಲ್ಲೊಂದು 2ರಲ್ಲೊಂದು 1 2 3 4 5 ಸಾಕಳಿ ಆದಮೇಲೆ 4 ಸಾಕಳಿ ಹಾಕಿ ಆಮೇಲೆ ಆ ಸೂಜಿ ಮೇಲೆ ಒಂದು ದಾರ ತೊಗೊಂಡು ಸೂಜಿ ಮೇಲೆ ಒಂದು ಸಲ ಹಿಂಗೆ ದಾರ ತೊಗೊಂಡು ಒಳಗಡೆ ಹೋಗಿ ಆ ದಾರ ಎಳ್ಕೊಂಬರ್ರಿ. ಎಳ್ಕೊಂಡು ಬಂದ 4 ದಾರ ಹಾಕೈತಾಗ ಆಗ 2ರಲ್ಲಿ 1 2ರಲ್ಲಿ 1 ಹಾಕೊಂಡ್ರೆ ಪೂರ ಒಂದು ಕಂಬ ಸ್ಟಾರ್ಟ್ ಆಕೈತಿ ನೋಡ್ರಿ. ಹಾಕಿದ್ಮೇಲೆ ಹಿಂಗೆ ಕಾಣ್ತೈತಿ. ಸ್ವಲ್ಪ ಲಕ್ಷ ಕೊಟ್ಟು ಡೀಟೇಲ್ದಾಗಿ ನೋಡ್ಕೊಂಡು ಹಾಕ್ರಿ. ಸೇಮ್ ಸಾರಿ ಎಂಡ್ವರೆಗೂ ಇದೇ ಪ್ರೊಸೀಜರ್ ಸ್ಟಾರ್ಟ್ ಇರ್ತೈತಿ. ಆಮೇಲೆ 4th ಸ್ಟೆಪ್ ಸ್ಟಾರ್ಟ್ ಆತ್ರೀಗ
ಸೇಮ್ ಇದು ಹಂಗೆ ರೀ. ಫಸ್ಟ್ 2 ಲಾಕ್ ಮಾಡ್ಕೋದು 2 ಕಂಬಕ್ಕೆ, ಆಮೇಲೆ 4 ಸಾಕಳಿ ಹಾಕೋದು. ಅದನ್ನು 4ರಂತ ಏನು ನಾವು 4 ಸರಿ ಈ ಸರಿ 3 ಬಂದಿರ್ತೈತಿ. 3ನೇ ಸ್ಟೆಪ್ಪಿಗೆ 3 ಬಂದಿರ್ತೈತಿ. ಸೇಮ್ 4 ಸಾಕಳಿ ಹಾಕೋದು. ಅವು 2ರ ಮಧ್ಯೆ 4 ಅಂತ ಏನು ಹಾಕಿರ್ತೇವಲ್ಲ 2ರ ಮಧ್ಯೆ ಹಾಕೋದು, ಲಾಕ್ ಮಾಡ್ಕೊತ ಹೋಗೋದು. ಆಮೇಲೆ ಇದು ನಾವು 10 ಸಾಕಳಿ ಹಾಕಿದಲ್ಲಿ ಈಚೆ ಕಡೆ ಈಚೆ ಕಡೆ ಇದೇನು ಬಿಟ್ಟಿರ್ತೇವಲ್ಲ, ಈಗ ಹಾಕತ್ತೇನಲ್ಲ ಅದ್ರ ಮಧ್ಯೆ ಏನು 4 ಬಿಟ್ಟೇನಲ್ಲ, ಅವಾಗ ಸೂಜಿ ಮೇಲೆ 2 ದಾರ ತಂದು ಅದ್ರ ಒಳಗಡೆ ಹೋಗಿ ಅಲ್ಲಿಂದ ದಾರ ಎಳ್ಕೊಂಬಂದಾಗ ನೀವು ಸೂಜಿ ಮೇಲೆ 4 ದಾರ ಆಗಿರ್ತೈತಿ. ಆವಾಗ 2ರಲ್ಲಿ 1 ತರಬೇಕು, ಆಮೇಲೆ 2 ದಾರಕ್ಕೆ 1 ಸಲ ಎಳ್ಕೊಬೇಕು. ಅದನ್ನು ಇವನ್ನ ನೀವು 10 ಆಗಬೇಕು. ಇವು ಹತ್ತಾದಮೇಲೆ 4 ಸಾಕಳಿ ಹಾಕ್ಕೊಂಡು ಇಲ್ಲೇನು ನಾವು 4 ಹಾಕಿರ್ತೇವಲ್ಲ ಅದ್ರ ಒಳಗಡೆ ಸೂಜಿ ಹಾಕಿ ತಂದು ಲಾಕ್ ಮಾಡ್ಕೋಬೇಕು. ನೋಡ್ರಿ ಹಿಂಗೆ ಕಾಣ್ತತಿದೆ. 4th ಸ್ಟೆಪ್ ಇದೆ. One, 2, 3, 4 ಹಾಕ್ಕೊಂಡು ಈ 4 ಸಾಕಳಿದ ಮಧ್ಯೆ ಏನೈತಲ್ಲ ಅಲ್ಲಿ ತಂದು ಲಾಕ್ ಮಾಡ್ಕೋದು. One, 2, 3, 4 ಇಲ್ಲಿ 4ರ ಮಧ್ಯೆ ತರೋದು. ಲಾಕ್ ಮಾಡ್ಕೋದು. 1, 2, 3, 4 ಹಾಕ್ಕೊಂಡು ಇಲ್ಲೇನು ಈಚೆಗೆ ಅಲ್ಲಿ ಮ್ಯಾಲೇನು 4 ಸಾಕಳಿ ಹಾಕ್ಕೊಂಡು ಬಿಟ್ಟಿದ್ವಲ್ಲ ನಾವು ಕುಲ್ಲ, ಅದ್ರೊಳಗೆ ಹೋಗಿ ದಾರ ತಂದು 2ರಲ್ಲೊಂದು ಹಿಂಗೆ ಇವು 10 ಕಂಬನ ನಾವು ಮಾಡ್ಬೇಕ್ರಿ. ಇಲ್ಲಿ ನೀಟಾಗಿ ನೋಡ್ಕೊಂಡು ಮಾಡಿದ್ರೆ ಗೊತ್ತಾಗ್ತೈತ್ರಿ. ಸೇಮ್ ಸಾರಿ ಎಂಡ್ವರೆಗೂ ಇದೇ ಪ್ರೊಸೀಜರ್ ಮಾಡ್ಬೇಕು. ನಾವು 4 ಸಾಕಳಿ ಹಾಕೋದು, ನಡು ಲಾಕ್ ಮಾಡ್ಕೋದು, ಮತ್ತು 4 ಸಾಕಳಿ ಹಾಕೋದು, ನಡು ಲಾಕ್ ಮಾಡ್ಕೋದು, 4 ಸಾಕಳಿ ಹಾಕೋದು, ಕಲಿಯೋವರೆಗೆ ಬ್ರಹ್ಮವಿದ್ಯೆ ಕಲತಿಂದ ಕೋತಿವಿದ್ಯೆ ಅಂತಾರಲ್ರಿ, ಹಂಗೆ ಸ್ವಲ್ಪ ಇದು ಬರೋವರೆಗೂ ನಮಗೆ ಟಫ್ ಭಾಳ ಅನ್ನಿಸ್ತೈತಿ, ತಿಳಿಯೋದಿಲ್ಲ. ಸ್ವಲ್ಪ ಸ್ಕಿಪ್ ಮಾಡಿದಾಗ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಮಾಡಿರಿ. ನೋಡು 10 ಆಯ್ತು. 10 ಕಂಬ ಹಾಕಿದ್ವಿ ನಾವಿಲ್ಲಿ. ಅದು ಕಂಬ ಆದಮೇಲೆ
ನೋಡಿರಿ 5th ಸ್ಟೆಪ್ ಸ್ಟಾರ್ಟ್ ಆಯ್ತು. ಫಸ್ಟ್ ನಾವೇನು 4 ಹಾಕಿದ್ವಲ್ಲ ಅದ್ರೊಳಗೆ ಲಾಕ್ ಮಾಡ್ಕೊಂಡು ಮತ್ತು ಸೇಮ್ 4 ಸಾಕಳಿ ಹಾಕೋದು. ಆ 4ರ ಮಿಡಲ್ ಏನಿರ್ತೈತಲ್ಲ ಅಲ್ಲಿ ಒಂದು ಲಾಕ್ ಮಾಡ್ಕೋದು. ಸೇಮ್ 4 ಸಾಕಳಿ ಹಾಕೋದು. ಈ 4ರ ಮಿಡಲ್ ಏನಿರ್ತೈತಲ್ಲ ಅಲ್ಲಿ ಲಾಕ್ ಮಾಡ್ಕೋದು. ಆಮೇಲೆ ಇದು 4 ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಇವು 10 ಕಂಬೈನ್ ಹಾಕ್ಯವಲ್ಲ ಅದ್ರ ನಡು ಹೋಲ್ ಕಾಣ್ತಾವೆ ನೋಡ್ರಿ, ಮೇಲ್ಗಡೆ ಹೋಲ್ ಕಾಣ್ತಾವಲ್ಲ ಅದ್ರೊಳಗೆ ಸೂಜಿ ಹಾಕಿ 2 ದಾರ ಒಂದು ಸಾಲಿ 2ಕ್ಕೆ ಸಾಲಿ ತಂದು ಒಂದು ಸಾಕಳಿ ಹಾಕೋರಿ. ಅದು ಮುಗಿದಿಂದ ಒಂದು ಸಾಕಳಿ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ನೆಕ್ಸ್ಟ್ ಹೋಲಿಗೆ ಹಾಕಿ ದಾರ ತಂದು 2ರಲ್ಲಿ ಒಂದು ಸಾರಿ 2ರಲ್ಲಿ ಒಂದು ಸಾರಿ ಆಮೇಲೆ ಮತ್ತೊಂದು ಸಾಕಳಿ ಹಾಕ್ರಿ. ಇದಕ್ಕೆ ಈ ಸ್ಟೆಪ್ಪಿಗೆ ಸ್ವಲ್ಪ ಚೇಂಜ್ ಆಗ್ತೈತಿ. ಸೂಜಿ ಮೇಲೆ ದಾರ ತರೋದು 2ರಲ್ಲೊಂದು 2ರಲ್ಲೊಂದು ಆಮೇಲೆ ಒಂದು ಸಾಕಳಿ. ಸೂಜಿ ಮೇಲೆ ದಾರ ತಗೋದು, ಕಾಣುವಂಥ ಹೋಲಿಗೆ ಹಾಕೋದು, ದಾರ ತರೋದು, ಇದು 9 ಬರ್ತೈತೆ ರೀ ಕಂಬ. ಆ 10ರ ನಡು ಒಂದೊಂದು ಮಿಡಲ್ ಹಾಕ್ಬೇಕಾದ್ರೆ ನಾವು ಇದು 9 ಕಂಬ ಬರ್ತೈತಿ. ಸೇಮ್ ಎಂಡ್ವರೆಗೂ ಇದೇ ಪ್ರೊಸೀಜರನ್ನು ಕಂಟಿನ್ಯೂ ಮಾಡ್ಕೊತ ಹೋಗ್ರಿ. ನೀವು ಸಿಂಪಲ್ ಸ್ಕಿಪ್ ಮಾಡದಿರೋ ಹಂಗೆ ನೀಟಾಗಿ ನೋಡಿದ್ರೆ ಗೊತ್ತಾಗ್ತೈತಿ ಇದು. ಆಮೇಲೆ ಇಲ್ಲಿ 9 ಕಂಬ ಏನೈತಲ್ಲ ಅಲ್ಲೇ 4 ಸಾಕಳಿ ಹಾಕ್ಕೊಂಡು ನೋಡ್ರಿ ಈಗ 6th ಸ್ಟೆಪ್ ಸ್ಟಾರ್ಟ್ ಆಯ್ತು ನಮ್ದು. ಆ 4ರ ಮೇಲೆ ಲಾಕ್ ಮಾಡ್ಕೊರಿ. ಲಾಕ್ ಮಾಡ್ಕೊಂಡು 4 ಸಾಕಳಿ ಹಾಕೋರಿ. 4 ಸಾಕಳಿ ಹಾಕಿ ಸೂಜಿ ಮೇಲೆ ಒಂದು ದಾರ ತಗೋರಿ. ಆ ಹೋಲ್ ಏನೈತಲ್ಲ ಸೂಜಿ ಹಾಕ್ರಿ, ದಾರ ತೊಗೊಂಬರ್ರಿ. 2ರ ಮೇಲೆ ಒಂದು 2ರ ಒಳಗೊಂದು ದಾರ ತಂದು ಇಷ್ಟು ಚೇಂಜ್ ಬರ್ತೈತೆ. ಮತ್ತು ಇಲ್ಲಿ 3 ಸಾಕಳಿ ಹಾಕೋಬೇಕು ನೀವು. 1 2 3 ಹಾಕಿ ಇಲ್ಲಿ ಏನು ನಮಗೆ ಸ್ಪೇಸ್ ಕಾಣ್ತೈತಲ್ಲ ಆ ಕಂಬದ ನಡುವೆ ಇಲ್ಲಿ ಸ್ಪೇಸ್ ಕಾಣತೈತಲ್ಲ ಇಲ್ಲಿ ಆ ಹೋಲ್ ಒಳಗರ ಹಾಕೋಬೋದು, ಇಲ್ಲ ಸ್ಪೇಸ್ ಕಾಣ್ತೈತಲ್ಲ ಅದ್ರೊಳಗರ ಹಾಕ್ಕೊಂಡು ಆ ಮತ್ತು ದಾರ ತಂದು ಲಾಕ್ ಮಾಡ್ಕೋಬೇಕು. ಆಮೇಲೆ ಈ ಥರ ಹೂವಿನ ಆಕಾರದೊಳಗೆ ಕಾಣ್ತದೆ. ನೆಕ್ಸ್ಟ್ ಮತ್ತು ಸೂಜಿ ಮೇಲೆ ಒಂದು ದಾರ ತೊಗೊಂಡು ನೆಕ್ಸ್ಟ್ ಹೋಲ್ ಒಳಗೆ ಸೂಜಿ ಹಾಕಿ ಅಲ್ಲಿಂದ ದಾರ ತಂದು 2ರಲ್ಲಿ ಒಂದು 2ರಲ್ಲಿ ಒಂದು ಹಾಕಿದ ಮೇಲೆ 3 ಸಾಕಳಿ 1 2 3 3 ಸಾಕಳಿ ಹಾಕಿದ ಮೇಲೆ ಅಲ್ಲಿ ನಡು ಕಾಣುವಂಥ ಸ್ಪೇಸಿಗೆ ಹೋಗಿ ಅದನ್ನು ಲಾಕ್ ಮಾಡ್ಕೊರಿ.
ಇಲ್ಲಿ ನಡು ಕಾಣುವಂಥ ಸ್ಪೇಸಿಗಾರ ಹೋಗ್ರಿ ಅಥವಾ ಹೋಲಿಗಾರ ಹೋಗಿ ಸೂಜಿ ಹಾಕಿ ಅಲ್ಲಿಂದ ಆ ದಾರ ಕಾಣೋದನ್ನು ಎಳ್ಕೊಂಬಂದ್ರೆ ಲಾಕ್ ಆಗ್ತೈತೆ ಅದು. ಸೇಮ್ ಇಲ್ಲಿ ಮೇಲೆ ಏನು 9 ಕಂಬ ಬಂದಾವಲ್ಲ ಆ ಪೂರ 9ಕ್ಕೂ ಇದೇ ಸ್ಟೆಪ್ನ ಪ್ರೊಸೀಜರ್ನ ನಾವು ಫಾಲೋ ಮಾಡಬೇಕು. ಇದು ಸೂಜಿ ಮೇಲೆ ಒಂದು ದಾರ ತೊಗೊಂಡಾಗ ಮಾತ್ರ ನಿಮಗೆ 4 ಸಿಗ್ತೈತಿ. ನೀವು ಹಂಗೆ ಇಲ್ಲಿ ಒಳಗೆ ಹೋಲ್ನೊಳಗೆ ಹಾಕಕ್ಕೆ ಹೋದ್ರೆ ದಾರ ತೊಗೊಳ್ದೆ ಅದು 2 ಮಾತ್ರ ಆಕೈತಿ. ಅದಕ್ಕೆ ಈ ಸ್ಟೆಪ್ಪಿಗೆ ಸೂಜಿ ಮೇಲೆ ದಾರ ತೊಗೊಂಡು ಆದಮೇಲೆ 2ರಲ್ಲೊಂದು ಆಮೇಲೆ 2ರಲ್ಲೊಂದು ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡಿ ಅದಕ್ಕೆ 3 ಸಾಕಳಿ ಹಾಕಿ ಅದನ್ನೆಲ್ಲಿ ಕಾಣುವಂಥ ಸ್ಪೇಸಿಗೆ ಹೋಗಿ ಒಳಗಡೆ ಹೋಗಿ ಆ ದಾರ ತೊಗೊಂಡ್ರಿ ಲಾಕ್ ಮಾಡ್ಕೊರಿ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಒಂದು ಮೆಸೇಜ್ ಕಮೆಂಟ್ ಹಾಕಿರಿ. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೇಮ್ ಎಂಡ್ವರೆಗೆ ಇದೇ ಪ್ರೊಸೀಜರ್ನ ನೀವು ಫಾಲೋ ಮಾಡಿರಿ. ನೀಟಾಗಿ ಸಾರಿ ಕುಚ್ಚಿ ಬರ್ತೈತಿ. ಅಗದಿ ರಿಚ್ ಆಗಿರೋಂಥ ಇದು ಸಾರಿ ಕುಚ್ಚೈತಿ. ಏನಿಲ್ಲಂದ್ರೂ ನೀವು 1200 ಅಥವಾ 1500ವರೆಗೆ ಚಾರ್ಜಸ್ ಮಾಡ್ಬೋದು ಇದನ್ನು.
ಇಲ್ಲಿ ನೋಡ್ರಿ ದಾರ ಬಿಟ್ಕೊಂತ ಹಂಗೆ ಬಿಟ್ಕೊಂಡಿದ್ದ ನೀವು ಹಾಕಿದ್ರೆ ಅದು ಮುಂದೆ ಸರಿ ಬರೋದಿಲ್ಲ. ಸೊ ಅದನ್ನು ಕರೆಕ್ಟ್ ಮಾಡಿಕೊಂಡು ಹಾಕ್ರಿ. ಈಗ ಇದು ಕಂಬ ಹಾಕೋದು ಮುಗೀತ. ಈಗ 4 ಸಾಕಳಿ ಹಾಕೋರಿ ಇದಕ್ಕೆ. 4 ಸಾಕಳಿ. 1 2 3 4. ಇಲ್ಲಿ 4ರ ಮಧ್ಯೆ ಮೇಲ್ಗಡೆ 4 ಮಧ್ಯೆ ಹೋಗಿ ಲಾಕ್ ಮಾಡ್ಕೊರಿ ಇದು. ಆಮೇಲೆ ಮತ್ತೆ 4 ಸಾಕಳಿ ಹಾಕೋರಿ. 1 2 3 4. ಈ ಮೊದಲನೇ ಕಂಬದ ಮೇಲೆ ಹೋಲ್ ಏನು ಕಾಣ್ತೈತಲ್ಲ ಅಲ್ಲಿ ಸೂಜಿ ಹಾಕೋದು. ಸೂಜಿ ಹಾಕಿ ಅಲ್ಲಿಂದ ದಾರ ಎಳ್ಕೊಂಬಂದು 2ರಲ್ಲೊಂದು 2ರಲ್ಲೊಂದು ಹಾಕಿ ಲಾಕ್ ಮಾಡಿಕೊಂಡು ನೋಡ್ರಿ ಫೈನಲ್ಲ ಹಿಂಗೆ ಕಾಣ್ತೈತೆ.